ಇತ್ತೀಚೆಗೆ ಈ ಆತ್ಮಹತ್ಯೆ ಅನ್ನುವುದು ಕೆಲವರಿಗೆ ಆಟದ ಹಾಗಾಗ್ಬಿಟ್ಟಿದೆ. ಕ್ಷುಲ್ಲಕ ಕಾರಣಕ್ಕೆ ಸಾವಿಗೆ ಶರಣಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗೆ ಇಲ್ಲೊಬ್ಳು ಕಾರಣವಲ್ಲದ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ನಾನ್ ವೆಜ್ ತಿಂದಿದ್ದಕ್ಕೆ ಸ್ನೇಹಿತ ನಿಂದಿಸಿದ ಅನ್ನುವಂತಹ ಕಾರಣಕ್ಕೆ ಮುನಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಘಟನೆಯ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಯುಪಿಯ ಗೋರಖ್ಪುರ್ನ ಏಕೈಕ ಮಹಿಳಾ ಪೈಲಟ್ ಈಕೆ. ಕಳೆದ ವರ್ಷ ಜೂನ್ನಿಂದ ಮುಂಬೈನಲ್ಲಿ ಸೃಷ್ಟಿ ಅನ್ನುವಂತಹ ಈ ಮಹಿಳಾ ಪೈಲಟ್ ನೆಲೆಸಿದ್ಲು. ಏರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ಲು. 2 ವರ್ಷಗಳಿಂದ ಸೃಷ್ಟಿ ಹಾಗೆ ಆದಿತ್ಯ ಪಂಡಿತ್ ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು. ಗುರುಗ್ರಾಮ್ನ ಕಾರ್ಯಕ್ರಮವೊಂದರಲ್ಲಿ ಇಬ್ರು ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸೃಷ್ಟಿ ನಾನ್ ವೆಜ್ ಅನ್ನ ಸೇವನೆ ಮಾಡಿರ್ತಾಳೆ. ಈ ಸಂದರ್ಭದಲ್ಲಿ ಇತರರ ಮುಂದೆ ಪ್ರಿಯಕರ ಆದಿತ್ಯ ಆಕೆಯನ್ನ ಅವಮಾನಿಸಿದ್ನಂತೆ. ಇದೇ ಕಾರಣಕ್ಕಾಗಿ ಕಾರ್ಯಕ್ರಮದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ಬಳಿಕ ಸೃಷ್ಟಿಯನ್ನ ಮನೆಗೆ ಬಿಟ್ಟು ಆದಿತ್ಯ ಪಂಡಿತ್ ಅಲ್ಲಿಂದ ತೆರಳಿದ್ದ. ಮರುದಿನ ಮತ್ತದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿದೆ. ಆದಿತ್ಯನ ಜೊತೆ ಜಗಳ ಮಾಡಿಕೊಂಡು ದೆಹಲಿಗೆ ತೆರಳಿದ್ದಂತಹ ಸೃಷ್ಟಿ ಆ ನಂತರ ತಾನು ನೆಲೆಸಿರುವಂತಹ ಬಾಂಬೆಗೆ ಹೋಗಿದ್ದಾಳೆ, ಅಂಧೇರಿಗೆ ಹೋಗಿದ್ದಾಳೆ. ಅಲ್ಲಿಂದ ಆದಿತ್ಯನಿಗೆ ಕರೆ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು. ಕೂಡಲೇ ಸೃಷ್ಟಿ ಇರುವಲ್ಲಿಗೆ ಆದಿತ್ಯ ಬಂದಿದ್ದ. ಡೋರ್ನ ತೆಗೆದ. ಲಾಕ್ ಡೋರ್ನ ಕೀ ಮೇಕರ್ ಸಹಾಯದಿಂದ ಹೊಡೆದಿದ್ದಾನೆ. ಆದರೆ ಆಸ್ಪತ್ರೆಗೆ ಸೃಷ್ಟಿಯನ್ನ ದಾಖಲು ಮಾಡುವಷ್ಟರಲ್ಲಿ ಆಕೆ ಪ್ರಾಣ ಕಳ್ಕೊಂಡಿದ್ಲು. ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಡಿ ಆದಿತ್ಯನ ಬಂಧನ ಆಗಿದೆ. ಸೃಷ್ಟಿ ಸಾವು ಆತ್ಮಹತ್ಯೆಯಲ್ಲ, ಇದು ಕೊಲೆ ಅಂತ ಹೇಳಿ ಆಕೆಯ ಚಿಕ್ಕಪ್ಪ ವಿವೇಕ್ ಆರೋಪವನ್ನ ಮಾಡಿದ್ದಾರೆ. ಆಕೆ ಬಹಳ ಸ್ಟ್ರಾಂಗ್ ಮಹಿಳೆ, ಆತ್ಮಹತ್ಯೆ ಮಾಡಿಕೊಳ್ಳುವವಳಲ್ಲ ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಆಗಿದ್ರಿಂದಾನೇ ಪೈಲಟ್ ಆಗಿದ್ದಾಳೆ ಅವಳು, ಹಾಗಾಗಿ ಆಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅನ್ನೋದು ಆಕೆಯ ಚಿಕ್ಕಪ್ಪ ವಿವೇಕ್ ಮಾಡ್ತಾ ಇರುವಂತ ಆರೋಪ. ಇನ್ನು ಟ್ರೈನಿಂಗ್ ಸಂದರ್ಭದಲ್ಲಿ ಆದಿತ್ಯನ ಪರಿಚಯ ಆಗಿತ್ತು ಸೃಷ್ಟಿಗೆ. ಆದಿತ್ಯ ತನ್ನ ಟ್ರೈನಿಂಗ್ನ ಪೂರ್ಣಗೊಳಿಸಿರಲಿಲ್ಲ. ಆಕೆಯ ಬಗ್ಗೆ ಆದಿತ್ಯನಿಗೆ ಅಸೂಯೆ ಇತ್ತು, ಕಿರುಕುಳ ನೀಡ್ತಿದ್ದ ಅಂತ ಹೇಳಿ ಪೋಷಕರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸೃಷ್ಟಿ ಖಾತೆಯಿಂದ ಆದಿತ್ಯ ಸಂಬಂಧಿಕರ ಖಾತೆಗೆ ಹಣ ವರ್ಗಾವಣೆ ಕೂಡ ಆಗಿರೋದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ಆದಿತ್ಯ ಹಾಗೆ ಆತನ ಕುಟುಂಬಸ್ಥರ ವಿರುದ್ಧ ಸೃಷ್ಟಿ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದು, ಸದ್ಯ ಏರ್ ಇಂಡಿಯಾದ ಪೈಲಟ್ ಸೃಷ್ಟಿ ಸಾವಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.